ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ಆ್ಯಂಡ್ ಟಾಟಾದ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿದ್ದೀವಿ ಆಟೋ ಎಕ್ಸ್ಪೋ 2025 ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಇರೋದು ಟಾಟಾ ಹ್ಯಾರಿಯರ್ EV. ಸೊ ಈ ಒಂದು ಕಾರ್ನ ತುಂಬ ಟೈಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು. ನಾವು ಕೂಡ ಲಾಸ್ಟ್ ಆಟೋ ಎಕ್ಸ್ಪೋದಲ್ಲಿ ಅಟೆಂಡ್ ಮಾಡಿದಾಗ ಈ ಒಂದು ಮಾಡೆಲ್ನ ಇಟ್ಟಿದ್ರು, ಬಟ್ ಅದಿನ್ನೂ ಕೂಡ ಹೊರಗೆ ತಂದಿರಲಿಲ್ಲ. ಆ್ಯಂಡ್ ಈ ಸಲನೂ ಕೂಡ ಅವರು ಅದನ್ನು ಜಸ್ಟ್ ಶೋಕೇಸ್ ಮಾಡಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ ಬಗ್ಗೆ ನೋಡ್ತಾ ಇದ್ವಿ. ಜಾಸ್ತಿ ಇನ್ಫಾರ್ಮೇಷನ್ಸ್ ಇನ್ನೂ ಹೊರಗೆ ಬಿಟ್ಟಿಲ್ಲ, ಬಟ್ ನಮಗೆ ತಿಳಿದಿರೋಷ್ಟು ಇನ್ಫಾರ್ಮೇಷನ್ಸನ್ನು ನಾವು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಫ್ರಂಟಿಂದ ನೋಡುವಾಗ ತುಂಬಾ ಒಳ್ಳೆ ಈಗಿರುವಂಥ ಹ್ಯಾರಿಯರ್ನ ಅದೇ ಲುಕ್ಕನ್ನು ಕೊಡುವಂಥ ಒಂದು ಕಾರ್ ಅಂತ ಹೇಳ್ಬೋದು. ಬಟ್ ಅಲ್ಲಿರುವಂತಹ ಡಿಫ್ರೆನ್ಸ್ ಏನು ಅಂದರೆ, ಫ್ರಂಟಲ್ಲಿ ನಮಗೆ ಗ್ರಿಲ್ ಕ್ಲೋಸ್ ಆಗಿರುತ್ತೆ ಎಲೆಕ್ಟ್ರಿಕ್ ಆಗಿರೋದ್ರಿಂದ. ಆ್ಯಂಡ್ ವೈಟ್ ಕಲರ್ನ ಬಾಡಿ ಕ್ಲಾಡಿಂಗ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಏರೋ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. EV ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ನಾವು ಅಲ್ಲಿ ನೋಡ್ಬೋದು. ಆ್ಯಂಡ್ ಅಗೇನ್ ಸೈಡಿಂದ ಸೇಮ್ ಆ ಒಂದು ಹ್ಯಾರಿಯರ್ ಏನಿತ್ತು ಅದೇ ರೀತಿಯಾದಂಥ ಡಿಸೈನ್ ಎಲಿಮೆಂಟ್ನ ಇದು ಕೂಡ ಹೊಂದಿದೆ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ದೊಡ್ಡ ಪ್ರೊಫೈಲ್ನ ಟೈರ್ನ ನಮಗೆ ಸೈಡಲ್ಲಿ ಇಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಇನ್ನೂ ಸ್ವಲ್ಪ ಹಿಂದೆ ಬಂದಾಗ ನಮಗೆ ಇದು ಡ್ಯುಯಲ್ ಟೋನ್ ಕಲರ್ ನಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ನೋಡ್ಬೋದು ಟಾಟಾ ಲೋಗೋ ನಮಗೆಲ್ಲ ಒಂದು ಅಲಾಯ್ ವೀಲಲ್ಲಿ ಸಿಗುತ್ತೆ. ಹಿಂದ್ಗಡೆನೂ ಕೂಡ ಅಷ್ಟೇ ಅದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಅದೇ ರೀತಿಯಾದಂಥ ಡಿಸೈನ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಚಾರ್ಜಿಂಗ್ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ. ಆ ಒಂದು ಏನು ಹೇಳಿ ನಮಗೆ ಫುಲ್ ಮಾಡ್ತೀವಲ್ಲ ಅಲ್ಲಿ ಸಿಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ಎಲ್ಲ ಸೇಮ್ ಇರುತ್ತೆ, ಬಟ್ ಇದು ಎಲೆಕ್ಟ್ರಿಕ್ ಆಗಿರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆ್ಯಂಡ್ ಹಿಂದ್ಗಡೆ ಕೂಡ ಅಷ್ಟೇ ನಿಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಸಿಗುತ್ತೆ. Harrier.ev ಅನ್ನುವಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಅದೇ ರೀತಿ ನಾವು 3/4 ಹಿಂದ್ಗಡೆ ನೋಡಿದಾಗ ಕೂಡ ಅಲ್ಲಿ ನೋಡಿದಂತಹ ಒಂದಷ್ಟು ಡಿಸೈನ್ ಎಲಿಮೆಂಟ್ಸನ್ನೇ ನಾವು ಇಲ್ಲೂ ಕೂಡ ನೋಡ್ಬೋದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಇದು ಎಲೆಕ್ಟ್ರಿಕ್ ಇವಾಗಿರುವಂಥ ನಾರ್ಮಲ್ ಐಸ್ ಎಂಜಿನಿಂದು. ಸೊ ನಮಗೆ ಗೊತ್ತೇ ಇದೆ ಹ್ಯಾರಿಯರ್ ಯಾವ ರೀತಿಲಿ ಇದು ಸೇಲ್ ಆಗ್ತಿದೆ ಅಂತ. ಒಳಗಡೆನೂ ಕೂಡ ಅಷ್ಟೇ ಇತ್ತೀಚೆಗೆ ಕಂಡು ಬರುವಂತಹ ಎಲ್ಲ ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ. ಟಾಟಾದವ್ರದ್ದು ಒಂದು 2 ಸ್ಪೋಕ್ ಸ್ಟೇರಿಂಗ್ ವೀಲ್ಸ್ ಏನಾಗಿದೆ. ಆ್ಯಂಡ್ ಗ್ಲೋಯಿಂಗ್ ಲೋಗೋ ನಮಗೆ ಅದ್ರಲ್ಲಿ ಬರುತ್ತಲ್ಲ, ಅದನ್ನೇ ನಮಗೆ ಇದರಲ್ಲೂ ಕೂಡ ನೋಡ್ಬೋದು. ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ಆ್ಯಂಡ್ ಇದರ ಒಂದು ಬೇರೆ ಡೀಟೇಲ್ಸ್ ಬಗ್ಗೆ ನೋಡಿದರೆ, ಇದು ಆ್ಯಕ್ಚುಲಿ ಇದು 4-wheel ಡ್ರೈವ್ ಇದು. ಆ್ಯಂಡ್ ಇದರಲ್ಲಿ ನಮಗೆ 2 ಮೋಟರ್ ಸಿಗುತ್ತೆ. 2 ಮೋಟರ್ ಅಂದರೆ ನಮಗೆ ಹಿಂದೆ ಒಂದು ಮುಂದೆ ಒಂದು. ಸೊ ಹಾಗಾಗಿ ಇದೊಂದು ಆಲ್-ವೀಲ್ ಡ್ರೈವ್ ಅಂತ ಬೇಕು, 4-wheel ಡ್ರೈವ್ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಿದ್ರೆ 500 Nm ಟಾರ್ಕ್ ನಮಗೆ ಸಿಗುತ್ತೆ. ಸೊ ಇದಿಷ್ಟು ನಮಗೆ ಈಗಿರುವಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು. ಇದು ಬಿಟ್ಟು ನಮಗೆ ಬೇರೆ ಇನ್ಫಾರ್ಮೇಷನ್ಸ್ ಇಲ್ಲ. ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತು ಅಂದರೆ ಕಮೆಂಟ್ ಮಾಡಿ.